Hi everyone, my name is Anushka. Today I am explaining Kannada ಪಾಠ 2 ಅನ್ನದಾನ. ಈ ಲೆಸನ್ ಅನ್ನು ಚಂದ್ರಶೇಖರ್ ಕಂಬಾರರವರು ಬರೆದಿದ್ದಾರೆ. ಒಂದೂರಲ್ಲಿ ಒಬ್ಬರು ತಾಯಿ ಮಗ ಇದ್ರು. ಅವರಮ್ಮ ಆ ಹುಡುಗನ ತಾಯಿ ಬೇರೆಯವ್ರ ಮನೆ ಕಸ ಮುಸುರೆ ಮಾಡ್ಕೊಂಡು ಬದುಕ್ತಿದ್ದವರು. ಆವಾಗ ಅವ್ರು ಕೊಟ್ಟಿದ್ರಲ್ಲಿ ಒಂದು ಸ್ವಲ್ಪ ಊಟ ಕೊಡ್ತಿದ್ರಂತೆ. ಆ ಊಟದಲ್ಲಿ ಬಂದಿದ್ದವರಿಗೆ ದಾನ ಎಲ್ಲ ಮಾಡಿಬಿಟ್ಟು ಉಳಿದಿದ್ದನ್ನ ತಾನು ತನ್ನ ಮಗ ತಿಂತಾ ಇದ್ರಂತೆ. ಕೆಲವೊಂದು ದಿನ ತುಂಬ ಜನ ಬಂದರೆ ಅವಳ ಪಾಲಿನ ಅವ್ರಿಗೆ ಕೊಟ್ಟು ತನ್ನ ಮಗನಿಗಷ್ಟು ಇಟ್ಕೊಂಡು ಎಲ್ಲಾನು ಭಿಕ್ಷುಕರಿಗೆ ಕೊಟ್ಬಿಡ್ತಿದ್ಲಂತೆ, ದಾನ ಮಾಡಿಬಿಡ್ತಿದ್ಲಂತೆ. ಆಮೇಲೆ ಅವ್ರ ಮಗ ದೊಡ್ಡವನಾದ್ಮೇಲೆ ಅವ್ರ ಅಮ್ಮನ ಕೇಳಿದ್ನಂತೆ, ಅಮ್ಮ ಅನ್ನದಾನ ಯಾಕೆ ಮಾಡ್ತೀಯಾ? ಅನ್ನದಾನ ಮಾಡಿದ್ರೆ ಏನು ಪುಣ್ಯ ಸಿಗುತ್ತೆ ಅಂತ ಕೇಳಿದ್ನಂತೆ. ಅನ್ನದಾನದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲಪ್ಪ ಅಂತ ಅವರಮ್ಮ ಹೇಳಿದ್ರಂತೆ. ಆವಾಗ ಆ ಅನ್ನದಾನ ಮಾಡಿದ್ರೆ ಪುಣ್ಯ ಏನು ಬರುತ್ತೆ, ಆ ಅನ್ನದಾನದ ಪುಣ್ಯ ಏನು ಅದನ್ನು ಹೇಳು ಅಂತ ಕೇಳ್ತಾನಂತೆ. ಆವಾಗ ಅವರಮ್ಮ ಹೇಳ್ತಾರಂತೆ, ಅನ್ನದಾನದ ಪುಣ್ಯನ ನಮಗೆ ಹೇಳೋಕ್ಕಾಗಲ್ಲ, ನೀನು ಕೈಲಾಸ ಪರ್ವತಕ್ಕೆ ಶಿವನ ಹತ್ರ ಹೋಗು ಅಂತ ಹೇಳ್ತಾರಂತೆ. ಅವನು ಶಿವನ ಹತ್ರ ಹೋಗ್ತೀನಮ್ಮ ಸರಿ ಅಂತ ನಾಳೆ ಮರುದಿನ ಅವ್ರ ಅಮ್ಮನ ಆಶೀರ್ವಾದ ತಗೊಂಡು ಹೊರಡ್ತಾನಂತೆ. ಹೊರಡ್ತಾ ದಾರಿಲಿ ಒಂದು ಬೆಟ್ಟ ಸಿಗುತ್ತಂತೆ. ಆ ಬೆಟ್ಟ ಹತ್ತಷ್ಟರಲ್ಲಿ ಸಂಜೆ ಆಗೋಗ್ಬಿಡುತ್ತಂತೆ. ಆ ಸಂಜೆಲಿ ಆ ಹುಲಿ ಸಿಂಹ ಇರೋ ಕಾಡಂತೆ, ಅದು ದಟ್ಟವಾದ ಕಾಡು. ಅಲ್ಲಿ ಒಬ್ಬ ಬೇಟೆಗಾರ ಇರ್ತಾನಂತೆ ಒಂದು ಗುಡಿಸಲಲ್ಲಿ. ಆ ಬೇಟೆಗಾರ ಈ ಹುಡುಗನ ನೋಡ್ತಾನಂತೆ. ನೋಡ್ಬಿಟ್ಟು, ಅಯ್ಯೋ ಪಾಪ, ಈ ಹುಲಿಗಳು ಸಿಂಹಗಳಿರುವ ಕಾಡಿನಲ್ಲಿ ಇವನೊಬ್ಬನೇ ಅಲ್ದಾಡ್ತಿದ್ದಾನಲ್ಲ, ಇವನ್ ಇಲ್ಲೇ ಬಿಟ್ರೆ ಇವನ್ ಗತಿ ಏನಾಗ್ಬೋದು ಅಂತ ಅವನನ್ನ ನನ್ನ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಹೋಗಿವಂತೆ ಬಾರಪ್ಪ ಅಂತ ಕರಿತಾನಂತೆ. ಆ ಹುಡುಗನಿಗೂ ಅದೇ ಬೇಕಾಗಿರುತ್ತಂತೆ. ಅವನು ಬೇಟೆಗಾರನ ಮನೆಗೆ ಹೋಗ್ತಾನಂತೆ. ಆವಾಗ ಅಲ್ಲಿ ಬೇಟೆಗಾರನ ಹೆಂಡತಿಗೆ ಆ ಬೇಟೆಗಾರ ಹೇಳ್ತಾನಂತೆ, ಇವತ್ತು ಇವನು ನಮ್ಮ ಮನೇಲೇ ಇರ್ತಾನೆ, ನಾಳೆ ಹೋಗ್ತಾನೆ ಅಂತ ಹೇಳ್ತಾನಂತೆ ಬೇಟೆಗಾರ. ಇವನು ದಂದಿರ್ಬೋದು, ಇವನಿಗೆ ಸ್ವಲ್ಪ ಹಣ್ಣು ಹಾಲು ಕೊಡು ಅಂತ ಬೇಟೆಗಾರ ಅವನ ಹೆಂಡತಿಗೆ ಹೇಳಿದಾಗ, ಅವಳು ನನ್ನ ಕೈಲಿ ಇದೆಲ್ಲ ಆಗಲ್ಲ, ಬೇಕಂದ್ರೆ ನಿನ್ನ ಪಾಲಿನ ಅನ್ನ ಹಾಲುನ ಕೊಡು ಅಂತ ಹೇಳ್ಬಿಟ್ಟು ಅವಳು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೋತಾಳಂತೆ. ಆವಾಗ ಬೇಟೆಗಾರ ತನ್ನ ಪಾಲಿನ ಅನ್ನನ ಆ ಹುಡುಗನ್ ಕೊಟ್ಟು ಅವನನ್ನ, ನೀನು ದಂಡಿರ್ಬೇಕಪ್ಪ, ಊಟ ಮಾಡ್ಬಿಟ್ಟು ಮಲ್ಕೋ ಅಂತ ಹೇಳ್ತಾನಂತೆ. ಆ ಹುಡುಗಂಗೆ ಹಾಸಿಗೆ ಹಾಸ್ಬಿಟ್ಟು ಕೊಟ್ಟು ಅವನನ್ನು ಮಲಗಿಸ್ತಾನಂತೆ. ಅವನನ್ನು ಮಲಗಿಸಿದ್ಮೇಲೆ ಆ ಬೇಟೆಗಾರನಿಗೆ ಮಲಗಕ್ಕೆ ಜಾಗ ಇಲ್ದಿರ ಅವನು ತನ್ನ ಅರ್ಧ ದೇಹನ ಹೊಸ್ಲಿಗೆ ಒಳಗಡೆ ಅರ್ಧ ಕಾಲನ್ನ ಹೊರಗಡೆ ಚಾಚ್ಕೊಂಡು ಮಲ್ಕೊಂಡಿರ್ತಾನಂತೆ. ಅದೇ ರಾತ್ರಿ ಒಂದು ಹುಲಿ ಬಂದು ಬೇಟೆಗಾರನ ನೋಡುತ್ತಂತೆ. ಒಳಗರ್ಧ ಹೊರಗರ್ಧ ಮಲ್ಕೊಂಡಿದ್ದ ಬೇಟೆಗಾರನ ಆ ಹುಲಿ ತಿಂದ್ಬಿಡುತ್ತಂತೆ. ಅಲ್ಲೇ ಇದ್ದ ಅವನ ಹೆಂಡತಿನ ನೋಡ್ಬಿಟ್ಟು ಆ ಹುಲಿ ತಿಂದು ಬಿಡುತ್ತಂತೆ. ಆಮೇಲೆ ಅದಕ್ಕೆ ಹೊಟ್ಟೆ ತುಂಬಿ ಅದು ಹುಡುಗನ ನೋಡೋದೇ ಇಲ್ವಂತೆ, ಹಾಗೆ ಹೊರಟೋಗುತ್ತಂತೆ. ಅವಾಗ ಬೆಳಗ್ಗೆ ಎದ್ಬಿಟ್ಟು ಆ ಹುಡುಗ ನೋಡಿದಾಗ ಅಲ್ಲಿ ಬೇಟೆಗಾರ ಮತ್ತೆ ಅವನ ಹೆಂಡತಿ ಇರಲ್ಲ, ಬರೀ ಅವ್ರ ಮೂಳೆ ಇರುತ್ತೆ. ಅವ್ರ ಇಬ್ರು ಮೂಳೆನ ನೋಡ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ. ನೆನ್ನೆ ನಾನು ಇವ್ರ ಮನೆಗೆ ಬಂದಿದ್ದಕ್ಕೆ ಇವ್ರಿಗೆ ಹೀಗೆಲ್ಲ ಆಯ್ತಲ್ಲ ಅಂತ ಅವನಿಗೆ ತುಂಬ ದುಃಖ ಆಗುತ್ತೆ. ಆಮೇಲೆ ಅವನು ಅಲ್ಲಿಂದ ಹೋಗ್ತಾ ಅವನಿಗೆ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಅವನಿಗೆ ಒಬ್ಬ ರಾಜ ಸಿಗ್ತಾನೆ. ಆ ರಾಜ ಅವನ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ. ಆವಾಗ ಆ ರಾಜನ್ನ ನೋಡ್ತಾ ಹೋಗ್ತಾ ಇರ್ತಾನೆ. ಅವಾಗ ಆ ರಾಜ ಕೇಳ್ತಾನೆ, ಎಲ್ಗಪ್ಪ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಅವಾಗ ಆ ಹುಡುಗ ಹೇಳ್ತಾನೆ, ನಾನು ಶಿವನ ಹತ್ರ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಒಂದು ಪ್ರಶ್ನೆ ಇತ್ತು, ಕೇಳೋದಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಿದ್ರೆ ನಂದು ಒಂದು ಪ್ರಶ್ನೆ ಇದೆ, ಕೇಳ್ತೀಯ ಅಂತ ರಾಜ ಕೇಳ್ತಾನೆ. ಅವಾಗ ಸರಿ ನಾನು ಕೇಳ್ತೀನಿ ಅಂತ, ನಿಮ್ಮ ಪ್ರಶ್ನೆ ಏನು ಹೇಳಿ ಅಂತ ಕೇಳ್ತಾನೆ ಅವನು. ಅವಾಗ ಹೇಳ್ತಾನೆ, 1 ಕೋಟಿ ಹಣ ಖರ್ಚು ಮಾಡಿ ನಾನೊಂದು ದೊಡ್ಡ ಕೆರೆ ಕಟ್ಸಿದ್ದೀನಿ, ಆದರೆ ಅದ್ರಲ್ಲಿ ಒಂದು ಹನಿ ನೀರಲ್ಲ, ಯಾಕೆ ಅಂತ ಕೇಳ್ಕೊಂಬ ಅಂತ ಹೇಳ್ತಾನಂತೆ. ಸರಿ ಕೇಳ್ಕೊಂಬರ್ತೀನಿ ಅಂತ ಅವ್ನು ಮುಂದಕ್ಕೆ ಹೋಗ್ತಾನಂತೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಒಬ್ಬ ಕುಂಟ ಸಿಗ್ತಾನಂತೆ. ಆ ಕುಂಟ ಕಟ್ಟೆ ಮೇಲೆ ಕೂತಿರ್ತಾನಂತೆ, ಕಲ್ ಮೇಲೆ. ಆ ಕಲ್ ಮೇಲೆ ಕುಂತಿರೋ ಕುಂಟ ಆ ಹುಡುಗನ್ ನೋಡಿ,
ಇಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ, ನಾನು ಕೈಲಾಸ ಪರ್ವತಕ್ಕೆ ಶಿವನ ಹತ್ರ ಒಂದು ಪ್ರಶ್ನೆ ಕೇಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಕುಂಟ ಹೇಳ್ತಾನೆ, ನನ್ನೊಂದು ಪ್ರಶ್ನೆ ಇದೆ ಕೇಳ್ತೀಯಾ ಅಂತ ಕೇಳಿದಾಗ ಆ ಹುಡುಗ ಕೇಳ್ತೀನಿ, ನಿಮ್ಮ ಪ್ರಶ್ನೆ ಏನು ಹೇಳಿ ಅಂತಾನೆ. ಅವಾಗ ನನ್ನ ಕಾಲುಗಳು ಓದೋದಕ್ಕೆ ಕಾರಣ ಏನು ಅಂತ ಕೇಳ್ಕೊಂಬ ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಹಾಗೆ ಹೋಗ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಒಂದು ಹಾವಿನ ಹುತ್ತ ಸಿಗುತ್ತೆ. ಆ ಹಾವಿನ ಹುತ್ತದಲ್ಲಿ ಒಂದು ಹಾವು ಸಿಕ್ಕಾಕೊಂಡಿರುತ್ತೆ, ಒಳಗರ್ಧ ಹೊರಗರ್ಧ ಸಿಕ್ಕಾಕೊಂಡಿರುತ್ತೆ. ಅದಕ್ಕೆ ಒಳಗೂ ಹೋಗೋಕ್ಕಾಗ್ತಿರಲ್ಲ, ಹೊರಗೂ ಬರೋಕ್ಕಾಗ್ತಿರಲ್ಲ. ಅದು ತುಂಬಾ ಮಧ್ಯದಲ್ಲಿ ಸಿಕ್ಕಾಕೊಂಡಿರುತ್ತೆ. ಅದನ್ನ ನೋಡ್ಕೊಂಡು ಆ ಹುಡುಗ ಹೋಗ್ತಿರ್ತಾನೆ. ಅವಾಗ ಹಾವು ಕೇಳುತ್ತೆ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಕೇಳಿದಾಗ, ನಾನು ಶಿವನ ಹತ್ರ ಹೋಗ್ತಾ ಇದ್ದೀನಿ, ನನ್ನೊಂದು ಪ್ರಶ್ನೆ ಇತ್ತು ಅಂತ ಅದಕ್ಕೂ ಹೇಳ್ತಾನೆ. ಅವಾಗ ಆ ಹಾವು ಹೇಳುತ್ತೆ, ನಿನ್ನ ಪ್ರಶ್ನೆ ಕೇಳೋದ್ರ ಜೊತೆಗೆ ನನ್ನೊಂದು ಪ್ರಶ್ನೆ ಇದೆ ಕೇಳ್ತೀಯ ಅಂತ ಕೇಳಿದಾಗ, ಸರಿ ಕೇಳ್ತೀನಿ, ನಿನ್ನ ಪ್ರಶ್ನೆ ಏನು ಹೇಳಿ ಅಂತ ಕೇಳ್ತಾನೆ ಆ ಹುಡುಗ. ಆಗ ಆ ಸರ್ಪ ಏನು ಹೇಳುತ್ತಂದ್ರೆ, ನನಗೆ ಹೊರಗೂ ಬರೋಕ್ಕಾಗ್ತಿಲ್ಲ, ಒಳಗೂ ಹೋಗೋಕ್ಕಾಗ್ತಿಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳ್ಕೊಂಬ ಅಂತ ಹೇಳುತ್ತೆ. ಅವಾಗ ಆ ಹುಡುಗ ಸರಿ ಕೇಳ್ಕೊಂಬರ್ತೀನಿ ಅಂತ ಮುಂದಕ್ಕೆ ಹೋಗ್ತಾನೆ. ಆಮೇಲೆ ಕೈಲಾಸ ಪರ್ವತ ತಲುಪಿದ ಮೇಲೆ ಅಲ್ಲಿ ಶಿವ ಪಾರ್ವತಿ ಕೂತ್ಕೊಂಡಿರ್ತಾರೆ. ಆಗ ಆ ಶಿವನ್ಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ದೇವ್ರೇ, ನಾನು ಅನ್ನದಾನದ ಪುಣ್ಯ ಏನು ಅಂತ ನೀವು ತಿಳಿಸ್ಕೊಡ್ಬೋದಾ ಅಂತ ಕೇಳ್ತಾನೆ. ನಾನು ನಿನಗೆ ಅನ್ನದಾನದ ಪುಣ್ಯನ ತಿಳಿಸ್ಕೊಡಲ್ಲ, ನೀನು ನೇಪಾಳ ದೇಶಕ್ಕೆ ಹೋಗಿ ಅಲ್ಲಿನ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ, ಅವಳಿಗೆ ನೀನು ನಾನು ಕೊಡೋ ಪ್ರಸಾದ ಕೊಡು, ಅವಳ ಮಗು ಹುಟ್ಟುತ್ತಲ್ಲ ಅದು ನಿನಗೆ ಅನ್ನದಾನದ ಪುಣ್ಯನ ಹೇಳುತ್ತೆ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಅವನು ರಾಜ ಕೇಳಿದ ಪ್ರಶ್ನೆಯನ್ನ ಕೇಳ್ತಾನೆ. ರಾಜ ಕೇಳಿದ ಪ್ರಶ್ನೆ ಏನಂದ್ರೆ, ನನ್ನ ಕೆರೆಯಲ್ಲಿ ಯಾಕೆ ನೀರು ತುಂಬಿಲ್ಲ ಅಂತ ರಾಜ ಕೇಳಿದ್ದಾನೆ ಅಂತ ಹೇಳಿದಾಗ, ಅವನಿಗೆ ಒಬ್ಬ ಮಗಳಿದ್ದಾಳಲ್ಲ, ಅವಳನ್ನ ಯೋಗ್ಯವರನಿಗೆ ಮದುವೆ ಮಾಡಿಸಿದ್ರೆ ಆ ಕೆರೆ ತುಂಬುತ್ತೆ ಅಂತ ಹೇಳ್ತಾರೆ ಶಿವ. ಅವಾಗ ಅವನು ಕುಂಟನ ಪ್ರಶ್ನೆನೂ ಕೇಳ್ತಾನೆ. ಕುಂಟನಿಗೆ ಕಾಲು ಯಾಕಿಲ್ಲ ಅಂತ ಕೇಳಿದಾಗ ಶಿವ ಹೇಳ್ತಾರೆ, ಅವನಿಗಿರೋ ಎಲ್ಲ 64 ವಿದ್ಯೆನೂ ಯಾರಿಗಾದ್ರೂ ಯೋಗ್ಯನಿಗೆ ದಾನ ಮಾಡಿದ್ರೆ ಅವನ ಹೋದ ಕಾಲು ಬರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಶಿವನ ಹತ್ರ ಸರ್ಪ ಯಾಕೆ ಒಳಗರ್ಧ ಹೊರಗರ್ಧ ಸಿಕ್ಕಾಕೊಂಡಿದೆ ಅಂತ ಕೇಳಿದಾಗ ಶಿವ ಹೇಳ್ತಾರೆ, ಅದರ ನೆತ್ತಿ ಮೇಲೆ ಒಂದು ಮಣಿ ಇದೆ, ಆ ಮಣಿನ ಯಾರಿಗಾದ್ರೂ ಯೋಗ್ಯನಿಗೆ ದಾನ ಮಾಡಿದ್ರೆ ಆ ಸರ್ಪ ಹೊರಗೆ ಒಳಗೆ ಸರ್ದಾಡ್ಬೋದು ಅಂತ ಹೇಳ್ತಾರೆ. ಆವಾಗ ಅದನ್ನೆಲ್ಲ ತಿಳಿದುಕೊಂಡು ಆ ಹುಡುಗ ವಾಪಸ್ ಬರ್ತಾನೆ. ವಾಪಸ್ ಬರ್ಬೇಕಾದ್ರೆ ಅಲ್ಲಿ ಸರ್ಪ ಸಿಗುತ್ತೆ. ಆ ಸರ್ಪ ಕೇಳ್ತಾನೆ, ನಿನ್ನ ನೆತ್ತಿ ಮೇಲೆ ಒಂದು ಮಣಿ ಇದೆಯಲ್ಲ, ಅದನ್ನ ಯಾರಿಗಾದ್ರೂ ದಾನ ಮಾಡಿದ್ರೆ, ಯೋಗ್ಯನಿಗೆ ದಾನ ಮಾಡಿದ್ರೆ ನೀನು ಸರ್ದಾಡ್ಬೋದಂತೆ ಅಂತ ಶಿವ ಹೇಳಿದ್ರು ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಆ ಸರ್ಪ, ನಿನ್ಗಿಂತ ಯೋಗ್ಯವಾದ ಯಾರು ಇಲ್ಲ, ನೀನು ನನ್ನ ಪ್ರಶ್ನೆ ಕೇಳ್ಕೊಂಡ್ ಬಂದಿದ್ಯಾ, ನನ್ನಿನ್ನ ಇಲ್ಲಿಂದ ಮುಕ್ತಗೊಳಿಸ್ತಿದ್ಯಾ, ಅದಕ್ಕೆ ನಾನು ನಿನಗೆ ನನ್ನ ಮಣಿ ಏನಿದೆ ಅದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸರ್ಪ ಆ ಹುಡುಗನಿಗೆ ತನ್ನ ನೆತ್ತಿ ಮೇಲೆ ಮಣಿನ ಕೊಡುತ್ತೆ. ಆಮೇಲೆ ಮತ್ತೆ ಮುಂದಕ್ಕೆ ಬರ್ತಾನೆ. ಅಲ್ಲಿ ಕುಂಟ ಸಿಗ್ತಾನೆ. ಆ ಕುಂಟ ನನ್ನ ಕಾಲಿ ಅಂತ ಬಂದಿಲ್ಲ ಅಂತ ಶಿವ್ ಕೇಳ್ಕೊಂಡ್ ಬಂದ್ಯಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನಂತೆ, ನಿನ್ನ ಹತ್ರ ಇದೆಯಲ್ಲ 64 ವಿದ್ಯೆ, ಆ ಎಲ್ಲದನ್ನು ನೀನು ಯಾರ ಯೋಗ್ಯನಿಗೆ ದಾನ ಮಾಡ್ಬೇಕಂತೆ, ಅವಾಗ ನೀನು ಹೋದ ಕಾಲು ಬರುತ್ತೆ ಅಂತ ಶಿವ ಹೇಳಿದ್ರು ಅಂತ ಹೇಳ್ತಾನೆ. ಅವಾಗ ನಿನ್ಗಿಂತ ಯೋಗ್ಯವಾದನು ಯಾರು ಇಲ್ಲಪ್ಪ, ನಾನು ನಿನಗೆ ನನ್ನ ವಿದ್ಯೆಗಳನ್ನೆಲ್ಲ ದಾನ ಮಾಡ್ತೀನಿ ಅಂತ ಅವನ ವಿದ್ಯೆಗಳನ್ನೆಲ್ಲ ಆ ಹುಡುಗನಿಗೆ ದಾನ ಮಾಡ್ಬಿಡ್ತಾನಂತೆ ಕುಂಟ. ಆಮೇಲೆ ಮುಂದಕ್ಕೆ ಬಂದ್ಮೇಲೆ ರಾಜ ಸಿಗ್ತಾನೆ. ಆ ರಾಜನು ಅದೇ ಪ್ರಶ್ನೆ ಕೇಳ್ತಾನೆ. ನಾನು ನಿನಗೊಂದು ಪ್ರಶ್ನೆ ಕೇಳಿದ್ನಲ್ಲ, ಅದನ್ನ ಶಿವನ್ ತಲುಪಿಸ್ದ, ಶಿವ ಏನ್ ಹೇಳಿದ್ರು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ನಿಮ್ಮ ಮಗಳಿದ್ದಾಳಲ್ಲ, ಅವ್ರನ್ನ ಯಾರಿಗಾದ್ರೂ ಯೋಗ್ಯವಾದ ವರನ್ಗೆ ಕೊಟ್ಟು ಮದುವೆ ಮಾಡಿದ್ರೆ, ನಿಮ್ಮ ಮಗಳ ಮದುವೆ ಮಾಡಿದ್ರೆ ನಿಮ್ಮ ಕೆರೆ ತುಂಬುತ್ತೆ ಅಂತ ಹೇಳ್ತಾನೆ ಆ ಹುಡುಗ. ಅವಾಗ ಆ ರಾಜ, ನಿನ್ಗಿಂತ ಯೋಗ್ಯವಾದನ್ ಯಾರು ಇಲ್ಲಪ್ಪ, ಬಾ ನನ್ನ ಮಗಳನ್ನ ನಿನ್ಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಅವನ ಮಗಳನ್ನ ಆ ಹುಡುಗಂಗೆ ಮದುವೆ ಮಾಡಿಸ್ತಾನಂತೆ. ಆಮೇಲೆ ಅವನು ನೇಪಾಳ ದೇಶಕ್ಕೆ ಹೋಗಿ ರಾಜನ್ಗೆ
ಎಲ್ಲ ವಿಷಯನ ತಿಳಿಸ್ತಾನಂತೆ. ಆಮೇಲೆ ಆ ಪ್ರಸಾದ ಕೊಡ್ತಾನಂತೆ. ಪ್ರಸಾದ ಕೊಟ್ಮೇಲೆ ಅವನ ಹೆಂಡತಿಗೆ ಒಂದು ಪಾಪು ಹುಟ್ಟುತ್ತಂತೆ. ಆ ಪಾಪುನ ದರ್ಬಾರಿಗೆ ಕರ್ಕೊಂಡ್ಬನ್ನಿ, ನಾನು ಅದಕ್ಕೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾನಂತೆ. ಆಗ ಅದನ್ನೆಲ್ಲ ಕೇಳಿಸ್ಕೊಂಡು ಎಲ್ಲರಿಗೂ ಆಶ್ಚರ್ಯ ಆಗುತ್ತಂತೆ. ಹುಟ್ಟಿದ ಮಗು ಹೇಗೆ ಮಾತಾಡುತ್ತೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತಂತೆ. ಆದರೆ ಅವನು ಹೇಳಿದ ಪ್ರಕಾರನೇ ಎಲ್ಲರೂ ಆ ಮಗುನ ದರ್ಬಾರಿಗೆ ಕರ್ಕೊಂಡು ಬಂದು ಒಂದು ಚಿನ್ನದ ತಟ್ಟೆಯಲ್ಲಿ ಇಡ್ತಾರಂತೆ. ಅವಾಗ ಹುಡುಗ ಕೇಳ್ತಾನಂತೆ, ಶಿವ ನನ್ನನ್ನು ನಿನ್ನ ಹತ್ರ ಕಳಿಸಿದ್ದಾನೆ, ಅನ್ನದಾನದ ಪುಣ್ಯ ಏನಂತ ನೀನು ಹೇಳ್ಬೇಕಂತೆ, ಹೇಳು ನನಗೆ ಅಂತ ಕೇಳ್ತಾನಂತೆ. ಅವಾಗ ಮಗು ಹೇಳುತ್ತಂತೆ, ನೀನು ಬರ್ಬೇಕಾದ್ರೆ ನಿನ್ಗೊಬ್ಬ ಬೇಟೆಗಾರ ಸಿಕ್ಕಿದ್ದ, ನೆನಪಿದ್ಯಾ ಅಂತ ಕೇಳುತ್ತಂತೆ. ನೆನಪಿದೆ ಅಂತ ಹುಡುಗ ಹೇಳಿದ್ಮೇಲೆ ಅವನು ನಿನ್ನ ಮನೆಗೆ ಕರ್ಕೊಂಡೋಗಿ ಹಣ್ಣು ಹಾಲು ಕೊಟ್ಟಿದ್ನಲ್ಲ, ಆ ಬೇಟೆಗಾರ ನಾನೇ. ನೋಡಿ, ಇವಾಗ ನಾನೊಬ್ಬ ರಾಜ್ಕುಮಾರನಾಗಿ ಹುಟ್ಟಿದ್ದೀನಿ. ನಿನಗೆ ಊಟ ಕೊಡೋಕ್ಕೆ ತಿರಸ್ಕರಿಸಿದ್ಲಲ್ಲ ನನ್ನ ಹೆಂಡತಿ, ಅವಳು ಇದೇ ಊರಲ್ಲಿ ಹಂದಿಯಾಗಿ ಹುಟ್ಟಿದಾಳೆ, ಬೇಕಾದ್ರೆ ನೋಡ್ಕೊ ಅಂತ ಹೇಳುತ್ತಂತೆ. ಅವಾಗ ಅವನಿಗೆ ಅನಿಸುತ್ತಂತೆ ಅನ್ನದಾನದ ಪುಣ್ಯ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತಂತೆ. ಆವಾಗಿಂದ ಅವನು, ಅವರಮ್ಮ ಮತ್ತು ಅವನ ಹೆಂಡತಿ ಎಲ್ಲರೂ ಅನ್ನದಾನ ಮಾಡಿಕೊಂಡೇ ತಮ್ಮ ಜೀವನನ ಸಾಗಿಸ್ತಾರಂತೆ. ಥ್ಯಾಂಕ್ ಯು.